ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಹೋಪ್ ನೀವೆಲ್ಲ ಚೆನ್ನಾಗಿದ್ರೆ ಅಂತ ಅನ್ಕೊಂಡಿದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ವೆಲ್ಕಮ್ ಟು ಇವತ್ತಿನ ವ್ಲಾಗ್ಗೆ. ಸೊ ಅಫ್ಕೋರ್ಸ್ ನನ್ನ ಪ್ಯಾಕಿಂಗ್ ಎಲ್ಲ ನೋಡ್ತಾರೆ, ನಿಮ್ಗೆ ಗೊತ್ತಾಗಿರುತ್ತೆ ನಾನು ಇಷ್ಟೊತ್ತಿಗೆ ಇಲ್ಲಿಂದ ಹೊರಡಬೇಕು, ಅದಕ್ಕೆ ಇವತ್ತೆಲ್ಲ ಪ್ಯಾಕಿಂಗ್ ಮಾಡ್ಕೊತಿದ್ದೀನಿ ಅಂತ ಹೇಳ್ಬಿಟ್ಟು. ಸೊ ಇವತ್ತಿಗೆ ಆಲ್ಮೋಸ್ಟ್ ಇದು 5th ಡೇ. ಸೊ ಇವತ್ತು ನಂದು 1:30ಗೆ ಟ್ರೈನ್ ಇದೆ. ದೆನ್ 2 o'clock ಇಲ್ಲಿಂದ ಚೆಕ್ಔಟ್ ಯೂಶಲಿ ಇರುತ್ತೆ. ಸೊ ಇವತ್ತು ಹಾಗೆ ಹೊರಡುವ. ತುಂಬಾ ಚೆನ್ನಾಗಿತ್ತು ಈ 5 days. ಒಂಥರ ವರ್ಕಳ ನಿಮ್ಗೆ ತುಂಬಾ ಏನು ಎಕ್ಸ್ಪೀರಿಯನ್ಸ್ ಮಾಡಕ್ ಸಿಗಲ್ಲ. ಅಂದ್ರೆ ಕೆಫೇಸ್ ಪ್ಲಸ್ ನೆಕ್ಸ್ಟ್ ಬಂದು ಏನಂತಾರಪ್ಪ ಬೀಚಸ್ಸು ಇಷ್ಟು ಮಾತ್ರ ಇರುತ್ತೆ, ನಥಿಂಗ್ ಎಲ್ಸ್. ಇವಾಗ ಸ್ವಲ್ಪ ಅಡ್ವೆಂಚರ್ಸ್ ಬರ್ತಿದೆ, ಇನ್ನೂ ಅಷ್ಟು ಬಂದಿಲ್ಲ ಅದು ಕೂಡ. ಸೊ ವರ್ಕಳಗೆ ಬರೋದಾದ್ರೆ ಜಸ್ಟ್ 2 days ಪ್ಲಾನ್ ಮಾಡ್ಕೊಂಬನ್ನಿ, ಸಾಕಾಗುತ್ತೆ. ಇಷ್ಟು ದಿನ ಪ್ಲಾನ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ನನಗೆ ಪರ್ಸ್ನಲಿ ಅನ್ನಿಸ್ತು. ಬಟ್ ಮೇ ಬಿ ಬೇರೆಯವ್ರಿಗೆ ಹೆಂಗ್ ಅನ್ಸುತ್ತೋ ನನಗೆ ಗೊತ್ತಿಲ್ಲ. ಬಟ್ ನನ್ನ ಸಜೆಷನ್ ಇದು. ಆ್ಯಂಡ್ ಎಸ್, ನೀವು ವ್ಲಾಗ್ಸ್ ಎಲ್ಲ ನೋಡಿರ್ತೀರಾ. ಥ್ಯಾಂಕ್ ಯು ಸೋ ಮಚ್. ನಾನೊಂದು ಮಾತು ಹೇಳಲೇಬೇಕು ಇವಾಗ. ದಟ್ ನನ್ನ ಫ್ಯಾಮಿಲಿ ಫ್ರೆಂಡ್ಸ್ಗಿಂತ ನನ್ನ ಬರ್ಡೇಗೆ ನಂಗೆ ವಿಶ್ ಮಾಡಿದ್ದೆ ನನ್ನ ಸಬ್ಸ್ಕ್ರೈಬರ್ಸ್, ನನ್ನ ಫಾಲೋವರ್ಸ್. ಪ್ರತಿ ಒಬ್ರು ಟೈಮ್ ತಗೊಂಡು ಟೈಪ್ ಮಾಡಿ ಆ ಪೇಷನ್ಸ್ ಅಲ್ಲಿ ನನಗೆ ಮೆಸೇಜ್ ಮಾಡೋದಿದೆಯಲ್ಲ, ಈ 30th ಬರ್ಡೇನ ನೀವೆಲ್ಲ ಸೇರ್ಕೊಂಡು ಜಾಸ್ತಿ ಸ್ಪೆಷಲ್ ಆಗೋ ಥರ ಫೀಲ್ ಮಾಡಿಸಿದ್ದಕ್ಕೆ ಪ್ರತಿಯೊಬ್ಬ ಸಬ್ಸ್ಕ್ರೈಬರ್ಸ್, ಪ್ರತಿಯೊಬ್ಬ ಫಾಲೋವರ್ಸ್ಗೆ ತುಂಬ ಹೃದಯದ ಕೃತಜ್ಞತೆಗಳು. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ವೆರಿ ಮಚ್ ಗೈಸ್. ಒಂದು 100+ ಮೆಸೇಜಸ್ಗೆ ನಾನು ಕಂಟಿನ್ಯೂಸ್ ಆಗಿ ರಿಪ್ಲೈ ಮಾಡಿದ್ದೀನಿ ಕೂತ್ಕೊಂಡು. ಥ್ಯಾಂಕ್ ಯು ಎಲ್ರಿಗೂ, ತುಂಬ 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 ಥ್ಯಾಂಕ್ ಯು. ಸಿಕ್ಕಾಬಟ್ಟೆ ಖುಷಿ ಆಯಿತು ನನಗಂತೂ. ಥ್ಯಾಂಕ್ ಯು. ನೀವೆಲ್ಲ ನನ್ನ ಲೈಫಲ್ಲಿ ಇರೋದಕ್ಕೆ ಯಾವಾಗಲೂ ಗ್ರೇಟ್ಫುಲ್ ಗೈಸ್, ಯಾವಾಗಲೂ ಗ್ರೇಟ್ಫುಲ್ ನಿಮಗೆ. ಆ್ಯಂಡ್ ಎಸ್, ಟೈಮ್ ಬಂದು ಆಲ್ಮೋಸ್ಟ್ 8 o'clock ಆಗ್ತದೆ. ನಾನೊಂದು 7:30ಗೆಲ್ಲ ಎದ್ದಿದ್ದಾಯಿತು. ನೈಟ್ ನಾನು ಫಸ್ಟ್ ಟೈಮ್ ಸ್ವಲ್ಪ ಲೇಟಾಗಿ ಮಲ್ಕೊಂಡೆ. ಇಲ್ಲಿ ಬಂದಾಗಿದ್ದ 11ಗೆ ಮಲ್ಕೊಂಡು ಎಡಿಟಿಂಗ್ ಎಲ್ಲ ಮಾಡಿ ಮಲ್ಕೊಂಡಿದ್ದಾಯಿತು. ಆ್ಯಂಡ್ ಇವಾಗ ಈ ಪ್ಯಾಕಿಂಗ್ ಕತೆಗಳು ಆಲ್ಮೋಸ್ಟ್ 1-2 ಜೊತೆ ಬಿಟ್ಟರೆ ಎಲ್ಲನೂ ಬಳಸ್ಬಿಟ್ಟಿದ್ದೀನಿ ನಾನು. ಇಲ್ಲಿ ಬಟ್ಟೆಗಳು ಹೋದ ತಕ್ಷಣ ಇದೆಲ್ಲನೂ ಒಗೆಯಕ್ಕೆ ಹಾಕ್ಬೇಕು ನಾನಂತೂ. ಯಾ ಸೊ ಫೈನಲಿ 30 ಗೈಸ್, 30 ಖುಷಿ ಆಗುತ್ತೆ ಗೈಸ್. 30 ಒಂಥರ ಎಕ್ಸೈಟ್ಮೆಂಟ್ ಕೊಡ್ತದೆ ಜಾಸ್ತಿ. ಇನ್ನೂ ಜಾಸ್ತಿ ಕೆಲಸ ಮಾಡು, ಇನ್ನೂ ಚೆನ್ನಾಗಿ ಮಾಡು ಅಂತ ಪದೇ 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 ರಿಮೈಂಡರ್ ತರ ಫೀಲ್ ಆಗ್ತದೆ ನನಗೆ. ಬಟ್ ಚೆನ್ನಾಗಿ ಅನ್ಸುತ್ತೆ. ಬಟ್ ಅದೇ, ಎಲ್ಲ ಏಜ್ನು ಕ್ರಾಸ್ ಮಾಡಲೇಬೇಕು. ನಾನಾಗ್ಲಿ ನೀವಾಗ್ಲಿ ಎಲ್ರಿಗೂ ಇದು ಕಾಮನ್. ಏಜು ಕೇವಲ ನಂಬರ್ ಅಂತಾರಲ್ಲ, ಅಷ್ಟೇ ಗೈಸ್. ನಾನೀಗ ಸ್ನಾನ ಎಲ್ಲ ಮುಗಿಸಿದ್ದಾಯಿತು. ಆ್ಯಂಡ್ ಇವಾಗ ಬ್ರೇಕ್ಫಾಸ್ಟ್ಗೆ ಹೋಗಬೇಕು. ಸೊ ಏನು ಮಾಡಿದಾರೆ ಅಂತ ನೋಡುವ ಹೋಗಿ. ಆ್ಯಂಡ್ ಇವತ್ತಂತೂ ತುಂಬಾ ಬಿಸಿಲು ಬಂದ್ಬಿಟ್ಟಿದೆ ಆಲ್ರೆಡಿ. ಥ್ಯಾಂಕ್ ಗಾಡ್ ಇವತ್ತು ನಾನೆಲ್ಲೂ ಆಚೆ ಹೋಗ್ತಿಲ್ಲ, ಡೈರೆಕ್ಟಾಗಿ ಇಲ್ಲಿಂದ ಹೊರಡೋದಷ್ಟೇ. ಸೊ ಔಟ್ಫಿಟ್ ಇದನ್ನು ಹಾಕ್ಕೊಂಡಿದ್ದೀನಿ, ಈ ಪ್ಯಾಂಟು ಆ್ಯಂಡ್ ಟಾಪ್ ಇದು. ಹೋಗಿ ನೋಡುವ ಬನ್ನಿ ಏನಿದೆ ಅಂತ ಹೇಳ್ಬಿಟ್ಟು. ಇವತ್ತಿನ ಬ್ರೇಕ್ಫಾಸ್ಟ್ ಹಿಂಗೆ ಕಾಣಿಸ್ತದೆ. ಇದನ್ನು ಏನಂತಾರೆ, ಐ ರಿಲಿ ಡೋಂಟ್ ನೋ, ನನಗೆ ಮರ್ತು ಹೋಗ್ತದೆ. ಬಟ್ ಚೆನ್ನಾಗಿ ಕಾಣಿಸ್ತದೆ. ಇದೆಲ್ಲ ಏನು ಗೊತ್ತಾಗ, ರೆಡಿಮೇಡ್ ಬರುತ್ತಾಯ್ತಾ, ರೆಡಿಮೇಡಲ್ಲಿ ಈ ಥರ ಮಾಡಿಕೊಡ್ತಾರೆ. ನಾನು ಆಮ್ಲೆಟ್ ಹಾಕ್ಸ್ಕೊಂಡಿದ್ದೀನಿ. ಥ್ಯಾಂಕ್ ಯು. ನೆನ್ನೆ ಹೇಳಿದ್ದೆ ನಂಗೆ ಆಮ್ಲೆಟ್ ಬೇಕಿತ್ತು ಅಂತ, ಕೊಟ್ಟೋದ್ರು. ಸೊ ನಾನಿವಾಗ ಸ್ಕಿನ್ ಕೇರ್ ಮಾಡ್ಕೊಂಡಿದ್ದಾಯ್ತು. ಆ್ಯಂಡ್ ಇವಾಗ ಕಾಫಿ ತಂದುಕೊಟ್ರು. ಸೊ ಗುಡ್. ಬೆಳಗ್ಗೆ ಎದ್ದು ಲೆಮನ್ ವಾಟರ್ ಎಲ್ಲ ಕುಡ್ದಿದ್ದಾಯಿತು. ಆ್ಯಂಡ್ ಇವಾಗ ಕಾಫಿ ಕುಡಿತಾ ಇದ್ದೀನಿ. ಬೆಂಗಳೂರಿಗೆ ಹೋದ್ಮೇಲೆ ಐ ಥಿಂಕ್ ಕಾಫಿ ಟೀ ಎಲ್ಲ ಸ್ವಲ್ಪ ಕಡಿಮೆ ಮಾಡಿಬಿಡ್ತೀನಿ. ಆಲ್ರೆಡಿ ಕಡಿಮೆ ಮಾಡಿದ್ದೀನಿ.
ಸೊ ನಾನು ಇವತ್ತು ಲಾಸ್ಟ್ ಅಲ್ವಾ, ಹಾಗೆ ಸ್ವಲ್ಪ ಬೀಚ್ ಹತ್ರ ಹೋಗ್ಬಿಟ್ಟು ನೋಡ್ಕೊಂಬರೋಣ ಅಂತ ಹೇಳ್ಬಿಟ್ಟು, ಬಿಕಾಸ್ ವೆದರ್ ತುಂಬಾ ಚೆನ್ನಾಗಿದೆ ಇವತ್ತು. ಸೊ ಅದಕ್ಕೋಸ್ಕರ ಮಳೆ ನಿಂತೋಯ್ತು. ಆ್ಯಕ್ಚುಲಿ ಒಂದು 15 ಮಿನಿಟ್ಸ್ ಏನೋ ಬಂತು ಅನಿಸುತ್ತೆ ಅಷ್ಟೇ, ಅದಾದಮೇಲೆ ನಿಂತೋಯ್ತು. ಅದಕ್ಕೆ ಒಂದ್ಸಲ ಬೀಚ್ ಹತ್ರ ನಿಂತು ಕೂತು ನೋಡ್ಕೊಂಡು ವಾಪಸ್ ಹೊರಡೋಣ ಅಂತ ಅಂದ್ಬಿಟ್ಟು ಜಸ್ಟ್ ಗೋಯಿಂಗ್. ಇವತ್ತಂತೂ ಜನ ತುಂಬ ಕಡಿಮೆ ಇದ್ದಾರೆ ಅನಿಸುತ್ತೆ, ಎಲ್ಲ ಹೊರಟ್ಬಿಟ್ಟಿದ್ದಾರೆ ಆಲ್ರೆಡಿ, ವೀಕೆಂಡ್ ಮುಗೀತಲ್ವಾ. ಸೊ ಯಾ ಟ್ಯಾನ್ ಅಂತೂ ನಾನು ಓದ್ ದಿವಸನೇ ಟ್ಯಾನ್ ಆಗಿಬಿಟ್ಟಿದ್ದೀನಿ. ಅದನ್ನು ನೋಡಿದ ತಕ್ಷಣ ನನಗೆ ಗೊತ್ತಾಗೋಯ್ತು. ಲಾಸ್ಟ್ ಅಂತೂ ಕೇಳೋದೇ ಬೇಡ, ನನಗೆ ನಾನಂತ ಕಂಡಿಡಿಯೋಕ್ಕಾಗ್ತಿರ್ಲಿಲ್ಲ, ಹಂಗೆ ಆಗ್ಬಿಟ್ಟಿದೆ. ನನಗೆ ಸ್ವಲ್ಪ ಲೈಟಾಗಿ ಪೇನ್ ಸ್ಟಾರ್ಟ್ ಆಗ್ತಿತ್ತು ಆಯಿತಾ, ಪೀರಿಯಡ್ ಇರೋ ಕಾರಣ. 12:45 ನಾನು ರೂಮ್ ಬಿಟ್ಟಿದ್ದು, 1:30 ನನ್ನ ಟ್ರೈನ್ ಇತ್ತು. ಕೇರ್ಟೇಕರ್ಗೆ ಹೇಳ್ದೆ ನಾನು ಸ್ವಲ್ಪ ಡ್ರಾಪ್ ಮಾಡಿಬಿಡಿ ವರ್ಕಳ ರೈಲ್ವೆ ಸ್ಟೇಷನ್ಗೆ ಅಂತ ಹೇಳಿಬಿಟ್ಟು. ಇದೇ ಬೈಕ್ ನಾನು ರೆಂಟಿಗೆ ತೊಗೊಂಡಿದ್ದು, ಅದೇ ಬೈಕಲ್ಲಿ ನನ್ನ ಅವರು ಬಿಟ್ಬಿಟ್ಟು ಹೋದರು. ತುಂಬ ಚೆನ್ನಾಗಿ ಏನೋ ಸರ್ವಿಸ್ ಕೊಟ್ಟರು ಆ್ಯಕ್ಚುಲಿ ಹೇಳ್ಬೇಕಂದ್ರೆ, ನಿಜವಾಗ್ಲೂ ಇಷ್ಟ ಆಯಿತು ನನಗೆ. ಆ್ಯಂಡ್ ಈ ಹುಡುಗ ಒಬ್ಬನೇ ಎಲ್ಲನೂ ಟೇಕ್ ಕೇರ್ ಮಾಡೋದು ಎಂಟೈರ್ ಪ್ರಾಪರ್ಟಿಲಿ. ಬಟ್ ಚೆನ್ನಾಗಿ ನೋಡಿಕೊಂಡ್ರು. ನಾನು ಹೊರಡ್ಬೇಕಾದ್ರೆ ತುಂಬ ಜನ ಬರೋಕ್ಕೆ ಸ್ಟಾರ್ಟ್ ಆಗ್ತಾರೆ, ಅಂದರೆ ಎವ್ರಿ ಟೈಮ್ ಫಿಲ್ ಆಗ್ತಾನೆ ಇತ್ತು ಪ್ರಾಪರ್ಟಿ. ಸೊ ಅದಾದಮೇಲೆ ಟ್ರೈನು ಒಂದು 20 ಮಿನಿಟ್ಸ್ ಲೇಟಾಗಿ ಬಂತು. ನಾನು ಇಕ್ಸಿಗೋ ಅಂತ ಒಂದು ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಅದ್ರಲ್ಲಿ ಟ್ರ್ಯಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದೆ. ಸ್ವಲ್ಪ ಕನ್ಫ್ಯೂಷನ್ ಆಗ್ತಿತ್ತು, ಪಕ್ಕದವ್ರನ್ನೆಲ್ಲ ಕೇಳ್ತಿದ್ದೆ ಇದೇನಾ ಪ್ಲ್ಯಾಟ್ಫಾರ್ಮ್ ಏನು ಅಂತ ಹೇಳ್ಬಿಟ್ಟು. ಆ್ಯಂಡ್ ಥ್ಯಾಂಕ್ ಗಾಡ್ ಒಂದು ಸೈಡ್ ಬರ್ತ್ ಕೊಟ್ಟಿದ್ರು, ಅದು ನನಗೆ ಸಿಕ್ಕಾಬಟ್ಟೆ ಹೆಲ್ಪ್ ಆಯಿತು. ಬಿಕಾಸ್ ಆ ಮಧ್ಯದಲ್ಲಿ ಕುತ್ಕೊಂಡು ತುಂಬ ಜನ ಬಂದು ಕುತ್ಕೊತಾನೆ ಇರ್ತಾರೆ. ಆ್ಯಂಡ್ ಈ ಕಡೆ ಇರೋದ್ರಿಂದ ನಾನು ಒಬ್ಬಳೇ ಆರಾಮಾಗಿ ಕುತ್ಕೊಂಡ್ಬಿಟ್ಟಿದ್ದೆ. ಹೋಗ್ಬೇಕಾದ್ರೂ ಇದೇ ಥರ ಇತ್ತು ನನಗೆ, ಬರಬೇಕಾದ್ರೂ ಇದೇ ಥರ, ಪ್ರಿಫರೆನ್ಸ್ ಅದನ್ನೇ ಕೊಟ್ಟಿದ್ದೆ. ಆ್ಯಂಡ್ ಊಟ ಏನೂ ತಿನ್ನಲ್ಲ, ಬೆಳಗ್ಗೆ ಪುಟ್ಟು ತಿಂದಿದ್ದಷ್ಟೇ ನಾನು. ಆ್ಯಂಡ್ ಊಟಕ್ಕೆ ಏನು ಮಾಡೋದಂತ ಯೋಚನೆ ಮಾಡ್ತಿದ್ದೆ. ಆ್ಯಂಡ್ ಅದಾದಮೇಲೆ ಸ್ನ್ಯಾಕ್ಸ್ ಎಲ್ಲ ಬರ್ತಾನೆ ಇತ್ತು ಟ್ರೈನಲ್ಲಿ. ಇದು ಪೈನಾಪಲ್ದೊಂದು ಕೇಕ್ ತೊಗೊಂಡು ತಿಂದೆ, ನನಗೆ ಸಾಕಾಗಲಿಲ್ಲ. ಒಂದು 2:30 ಸಮಥಿಂಗ್ ಆ ಟೈಮಲ್ಲಿ ತಿಂದಿರ್ಬೋದು ಅನಿಸುತ್ತೆ. ಅದಾದಮೇಲೆ ಮತ್ತೆ ನನ್ನ ಹತ್ರ ಚಿಪ್ಸ್ ಇತ್ತು, ಬನಾನಾ ಚಿಪ್ಸು. ಅದನ್ನು ಇನ್ನೂ ಟ್ರಾಲಿ ಬ್ಯಾಗಲ್ಲಿ ಇಟ್ಟಿದ್ದೆ. ಕೆಳಗಡೆ ಮತ್ತೆ ಹೋಗಿ ತೊಗೊಂಡು ಏನೋ ಚಿಪ್ಸ್ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದೆ, ಬಿಕಾಸ್ ನಂಗೆ ತುಂಬ ಹಸುವಾಗ್ತಾಯಿತ್ತು. ಪುಟ್ಟು ನಾನು ಅರ್ಧನೇ ಕಂಪ್ಲೀಟ್ ಮಾಡಿದ್ದು, ಫುಲ್ ತಿನ್ನೋಕ್ಕಾಗಲಿಲ್ಲ ನನ್ನ ಕೈಲಿ. ಅದನ್ನು ಚಿಪ್ಸ್ ತಿಂದಾಗ ಸ್ವಲ್ಪ ಸಮಾಧಾನ ಆಯಿತು. ಅದಾದಮೇಲೆ 4:30 ಅನಿಸುತ್ತೆ ಒಂದು ಕಾಫಿನೋ ಟೀನೋ ಏನೋ ಬಂತು, ಅದನ್ನು ಕುಡ್ದಿದ್ದಾಯಿತು. ಸಿಕ್ಕಾಪಟ್ಟೆ ನೀರಾಗಿರುತ್ತೆ. ಆ್ಯಂಡ್ ನಂಗೆ ಯಾಕೋ ಗೊತ್ತಿಲ್ಲ, ಟ್ರೈನಲ್ಲಿ ನಂಗೆ ಏನು ಊಟ ತೊಗೊಂಡು ತಿನ್ನಬೇಕು ಅಂತ ಅನ್ನಿಸ್ತಿಲ್ಲ. ಬಟ್ ನಂಗೆ ತುಂಬ ಹಸುವಾಗಿರೋಕ್ಕೂ ಆಪ್ಷನ್ ಇರಲಿಲ್ಲ, ಅದನ್ನೇ ತಿನ್ನಬೇಕಾಯಿತು. ಆ್ಯಂಡ್ ಮಾರ್ನಿಂಗ್ 7 o'clockಗೆ ನಾನು ಬೆಂಗಳೂರನ್ನ ರೀಚ್ ಆಗಿದ್ದಾಯಿತು. ಆ್ಯಕ್ಚುಲಿ ಸ್ವಲ್ಪ ಒಂದು 10 to 15 ಮಿನಿಟ್ಸ್ ಲೇಟ್ ಆಯಿತು, ಬಟ್ ಆನ್ ಟೈಮ್ಗೆ ರೀಚ್ ಆದೆ. ಸೊ ಬನ್ನಿ ಇವಾಗ ಮನೆಗೆ ಹೋಗಿ ನನ್ನ ಡೇ ಹೆಂಗಿರುತ್ತೆ ಅಂತ ನೋಡುವ. ಸೊ ಗೈಸ್, ನನ್ನ ಫೇಸು ಈ ಥರ ಟ್ಯಾನ್ ಆಗಿದೆ. ಆ್ಯಂಡ್ ಇವತ್ತು ಗುರುವಾರ, ಅದಕ್ಕೆ ಹೇರ್ ಆಯಿಲಿಂಗ್ ಮಾಡ್ಕೊತಾ ಇದ್ದೀನಿ. ಪೂಜೆ ಮಾಡಲ್ಲ, ಬಿಕಾಸ್ ನಂದು ಇವತ್ತು 4th ಡೇ ಆಫ್ ಪೀರಿಯಡ್. ಸೊ ನಾನು ಹೂವು ತರಬೇಕು ಅಂತ ನಾನೊಂದು 8 o'clock ಏನೋ ರೀಚ್ ಆದೆ ಮನೇನ. ನಾನು ಅನ್ಕೊತಾ ಇದ್ದೀನಿ, ಅಯ್ಯೋ ಹೂವು ತರಬೇಕಿತ್ತ ಅಂತ. ಆಮೇಲೆ ನಂಗೆ ರಿಯಲೈಸ್ ಆಯಿತು, ಸಾರಿ ಇವತ್ತು ನಾನು ಪೀರಿಯಡ್ ಅಲ್ವಾ, ಪೂಜೆ ಮಾಡೋಂಗಿಲ್ಲ ಅಂತ ಹೇಳ್ಬಿಟ್ಟು. ಓಕೆ, ತುಂಬ ಜನ ಕೇಳಿದ್ರಿ ಸೊ ಚಾರ್ಜ್ ಎಷ್ಟಾಯಿತು, ಟ್ರಿಪ್ ಡೀಟೇಲ್ಸ್ ಕೊಡಿ, ಎಷ್ಟು ಖರ್ಚಾಯಿತು ಅಂತ ಹೇಳ್ಬಿಟ್ಟು. ಸೊ ಫಸ್ಟ್ ಏನಪ್ಪ ಅಂದರೆ, ಟ್ರೈನ್ಗೆ ಹೋಗೋಕ್ಕೆ ಬರೋಕ್ಕೆ ಆಲ್ಮೋಸ್ಟ್ ಲೈಕ್ 3000 ಇರ್ಬೋದು ಅಂತ ಅನ್ಕೊತೀನಿ ನನ್ನ ಪ್ರಕಾರ, ಎರಡು ಕಡೆನೂ ಸೇರಿ ಹೇಳ್ತಿರೋದು. ಆ್ಯಂಡ್ ಅದಾದಮೇಲೆ ರೂಮ್ದಂತ ಬಂದರೆ, ಇದು Airbnb ಕಾನ್ಸೆಪ್ಟ್. Airbnb ನಾನು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡಿದ್ದು, ಬಟ್ ಇನ್ನೂ ಬೆಟರ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಅಂತ ಅನಿಸುತ್ತೆ ಬೇರೆ ಕಡೆ ಹೋದಾಗ, ಡಿಫ್ರೆಂಟಾಗಿರುತ್ತೆ ಅಂತ. ಐ ಪೇಡ್ ಅರೌಂಡ್ 11,000 ರೂಪಿ ಫಾರ್ 5 ಡೇಸ್ಗೆ ಅಂತ ಹೇಳ್ಬಿಟ್ಟು. ಬ್ರೇಕ್ಫಾಸ್ಟ್ ಇನ್ಕ್ಲೂಡೆಡ್ ಆಯಿತಾ, ಅದು ಬಿಟ್ಟರೆ ಇನ್ನೇನು ಇರಲ್ಲ. ಅದು ರೂಮ್ ಸರ್ವಿಸಸ್ ಎಲ್ಲ ಇರುತ್ತೆ. 11,000 ರೂಪಿ ಆಯಿತು. ಅಲ್ಲಿ ನಾನು ತಿನ್ನೋಕ್ಕೆ ಆಲ್ಮೋಸ್ಟ್ ನಾನು ಖರ್ಚು ಮಾಡಿರೋದು ಒಂದು 7,000 to 8,000, 7 to ಹತ್ತಿರ 5 to 6 ಅಂತ ಅನ್ಕೋಬೋದು. ಬಿಕಾಸ್ ಒಂದೊಂದು ಕೆಫೆಲಂತೂ ಊಟ ತುಂಬಾ ಕಾಸ್ಟ್ಲಿ ಇರುತ್ತೆ, ಲೈಕ್ 2,000 ಈ ಥರದ್ದೆಲ್ಲ ಇರುತ್ತೆ. ಲೈಕ್ ಮೇ ಬಿ ಒಂದು 6,000 to 7,000 ಅಂತಲೇ ಇಟ್ಕೊಳ್ಳೋಣ. ಮತ್ತು ಪೆಟ್ರೋಲ್ಗೆ, ಗಾಡಿಗೆ 2,000 ರೂಪಾಯಿ ಕೊಟ್ಟಿದ್ದೆ 4 ಡೇಸ್ಗೆನೋ ತೊಗೊಂಡು ನಾನು. ಅದಕ್ಕೆ ಪೆಟ್ರೋಲ್ಗೆ ಒಂದು 400 ರೂಪೀಸ್ ಹಾಕ್ಸಿದ್ದೀನಿ. ಆ್ಯಂಡ್ ಅದನ್ನು ಬಿಟ್ಟು ಶಾಪಿಂಗ್ ಅಂತ ನಾನೇನು ಮಾಡಿಲ್ಲ. ಜಸ್ಟ್ ಒಂದು ಫ್ರಿಡ್ಜ್ ಮ್ಯಾಗ್ನೆಟ್ ಒಂದು ತೊಗೊಂಡೆ, ಮತ್ತು ಒಂದು ಡ್ರೀಮ್ ಕ್ಯಾಚರ್ ಒಂದು ತೊಗೊಂಬಂದಿದ್ದೀನಿ ಅಷ್ಟೇ. ಅದಕ್ಕೊಂದು 200 ಹೋಯ್ತು. ಸೊ ಇಷ್ಟು ಖರ್ಚಾಗಿದೆ ಗೈಸ್ ಸದ್ಯಕ್ಕೆ ನಂದು. ಆಲ್ಮೋಸ್ಟ್ ಹೇಳಬೇಕಂದ್ರೆ
11 plus 3 14 20 ಹತ್ತತ್ರ 20,000 ಆಗಿರ್ಬೋದು ಗೈಸ್ ಈ ಟ್ರಿಪ್ಗೆ. ಸೊ ಅದು ಬಿಟ್ಟರೆ ಆಟೋ ಚಾರ್ಜಸ್, ಇಲ್ಲಿಂದ ಆಟೋದಲ್ಲಿ ಹೋಗೋಕ್ಕೆ ರೈಲ್ವೆ ಸ್ಟೇಷನ್ಗೆ, ಅಲ್ಲಿಂದ ಮನೆಗೆ ಬರೋಕ್ಕೆ ಆಲ್ಮೋಸ್ಟ್ 600 rupees ಹೋಗಿದೆ. ಸೊ ಐ ಆಮ್ ಗ್ರೇಟ್ಫುಲ್ ಇಷ್ಟೆಲ್ಲ ದುಡ್ಡು ನನ್ನ ಹತ್ರ ಇರೋದಕ್ಕೆ. ಥ್ಯಾಂಕ್ ಯು ಗಾಡ್, ಥ್ಯಾಂಕ್ ಯು ಸೋ ಮಚ್ ಮನಿ. ಸೊ ಎಸ್ ಗೈಸ್, ಇಷ್ಟ ಆಗಿದೆ ನನ್ನ ಖರ್ಚಲ್ಲ, ಇನ್ವೆಸ್ಟ್ಮೆಂಟ್. ಖರ್ಚಂತ ಹೇಳಬಾರ್ದು, ಇನ್ವೆಸ್ಟ್ಮೆಂಟ್ ಅಂತ ಹೇಳೋಣ. ಟ್ರಿಪ್ಗೆ ಇನ್ವೆಸ್ಟ್ ಮಾಡೋದು. ಸೊ ಹೋಪ್ ನಿಮ್ಗೆ ಗೊತ್ತಾಗಿದೆ ಅಂತ ಅನ್ಕೋತೀನಿ. ವರ್ಕಳ ಬಜೆಟ್ ಇಷ್ಟ ಆಗಿದೆ ಗೈಸ್. ಆ್ಯಂಡ್ ನೀವು ಇದನ್ನ ಇನ್ನೂ ಕಡಿಮೆನೂ ಮಾಡ್ಕೊಂಡು ಹೋಗ್ಬೋದು. ಲೈಕ್ ಮೇ ಬಿ ಸ್ವಲ್ಪ ಬೇಗ ಬುಕ್ ಮಾಡ್ಕೊಳ್ಳೋದು, ಕಡಿಮೆ ಪ್ರೈಸಸ್ ಇರ್ಬೋದು ಟ್ರೈನಲ್ಲಿ. ಆ್ಯಂಡ್ ನೀವು ಯಾವ ಪ್ಲೇಸಲ್ಲಿ ಹೋಗ್ತೀರಾ, ಎಷ್ಟು ಖರ್ಚು ಮಾಡ್ತೀರಾ, ಅದೆಲ್ಲ ಮ್ಯಾಟ್ರ್ ಆಗುತ್ತೆ. ಸೊ ಇಷ್ಟೇ ಆಗುತ್ತೆ ಅಂತ ನಾನು ಹೇಳಲ್ಲ, ಇನ್ನೂ 5,000ದಲ್ಲೂ ಹೋಗಿ ಬರೋರು ಇದ್ದಾರೆ. ಇದೆಲ್ಲ ನೀವು ಎಷ್ಟು ದಿನಕ್ಕೆ ಹೋಗ್ತಿದ್ದೀರಾ ನಿಮ್ಮ ಬಜೆಟ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹೊರತು ನೀವು ಇಷ್ಟು ದುಡ್ಡು ಇರಬೇಕಾ ಹೋಗೋಕ್ಕೆ ಆ ಥರದ್ದೇನೇ ಇಲ್ಲ. ಓಕೆನಾ? ಸೊ ನಾನು ಎಲ್ಲೇ ಹೋದರೂ ಫ್ರಿಡ್ಜ್ ಮ್ಯಾಗ್ನೆಟ್ ತೊಗೊಂಡು ಬಂದೇ ಬರ್ತೀನಿ. ವರ್ಕಳಲ್ಲಿ ಇದೊಂದು ತೊಗೊಂಡೆ. ಇದು 150 or 100 rupees ಏನೋ ಚಾರ್ಜ್ ಮಾಡಿದ್ರು. ಇದು ಡ್ರೀಮ್ ಕ್ಯಾಚರು. ನನ್ನ ಬರ್ಡೇ ದಿವಸ ನನಗೇನಾದ್ರು ಒಂದು ಚಿಕ್ಕದಾಗಿ ಗಿಫ್ಟ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಇದನ್ನ ಅಲ್ಲೇ ತೊಗೊಂಡೆ. ಇದೊಂದು 200 rupees, 250 ಹೇಳಿದ್ರು, 200 rupeesಗೆ ತೊಗೊಂಡು ಬಂದೆ. ಆ್ಯಂಡ್ ವರ್ಜಿನ್ ಕೋಕೋನಟ್ ಆಯಿಲ್ನ ತೊಗೊಂಡಿದ್ದೀನಿ. ತುಂಬ ಆಯಿಲ್ ಪುಲ್ಲಿಂಗ್ ಬರುತ್ತಲ್ಲ, ಅದನ್ನು ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಇದನ್ನು ತೊಗೊಂಬಂದಿದ್ದೀನಿ. ಅಲ್ಲೊಂದು ಲೋಕಲ್ ಸ್ಟೋರ್ ಇತ್ತು, ಅಲ್ಲಿಗೆ ಹೋಗಿ ತೊಗೊಂಬಂದೆ. ನೆಕ್ಸ್ಟು ಇದೊಂದು ಇಯರಿಂಗ್ಸ್ ತೊಗೊಂಡೆ. ಇದೊಂದು 50 rupees ಆಯಿತು. ನೋಡಿದ ತಕ್ಷಣ ಇಷ್ಟ ಆಯಿತು. ಸೊ ಅದಕ್ಕೆ ಇದೊಂದು ತೊಗೊಂಬಂದಿದ್ದೀನಿ. ಸೊ ಇಷ್ಟೇ ಗೈಸ್. ಬಿಕಾಸ್ ನನ್ನ ಹತ್ರ ಆಲ್ಮೋಸ್ಟ್ ಎಲ್ಲನೂ ಇತ್ತು, ನನಗೇನು ತೊಗೋಬೇಕು ಅಂತಿರಲಿಲ್ಲ. ಸೊ ಹಾಗಾಗಿ ಜಸ್ಟ್ ಇಷ್ಟನ್ನು ಮಾತ್ರ ತೊಗೊಂಡೆ. ಜಾಸ್ತಿ ಶಾಪಿಂಗು ಏನು ಮಾಡೋಕ್ಕೆ ಹೋಗಲಿಲ್ಲ. ನಾನು ಬಂದ ಕೂಡಲೇ ನೀರು ತುಂಬ ಫೋರ್ಸಾಗಿ ಬರ್ತಿತ್ತು ಅಂತ ಹೇಳ್ಬಿಟ್ಟು ಫಸ್ಟ್ ಬಟ್ಟೆ ಎಲ್ಲ ವಾಶ್ಗೆ ಹಾಕ್ಬಿಟ್ಟೆ. ಅದು ಸ್ಪೆಷಲಿ ನಾನು ಟ್ರಿಪ್ಪಿಂದ ಏನೆಲ್ಲ ಹಾಕ್ಕೊಳೋದು ಅದು ಎಲ್ಲನೂ ವಾಶ್ಗೆ ಹಾಕ್ಬಿಟ್ಟಿದ್ದೆ. ಆ್ಯಂಡ್ ಫೈನಲಿ ಯಾಕಂದ್ರೆ ನೀರು ಸ್ವಲ್ಪ ಹಿಂದೆ ಮುಂದೆ ನಿಧಾನವಾಗಿ ಬರ್ತದೆ, ಫಾಸ್ಟಾಗಿ ಬರ್ತದೆ. ಸೊ ಹಾಗಾಗಿ ಫಸ್ಟಿಗೆ ಕೆಲಸನ ಮುಗಿಸ್ಕೊಂಡೆ. ವೆಜಿಟೇಬಲ್ಸ್ನ ಹೋಗಿ ತೊಗೊಂಬಂದಿದ್ದೀನಿ. ತುಂಬ ತೂಕ ಇದೆ. ತೆಂಗಿನಕಾಯಿ, ಇದರಲ್ಲಿ ಸ್ವಲ್ಪ ಬೇಳೆ ಮತ್ತು ಮಸಾಲ ಪದಾರ್ಥಗಳಿದೆ. ಇದೆಲ್ಲ 10 rupeesಗೆ. ಆ್ಯಂಡ್ ಮಟನ್ ತಿನ್ನಬೇಕು ಅಂತ ಅನ್ನಿಸ್ತಿತ್ತು. ಸೊ ಹಾಗಾಗಿ ಆ್ಯಂಡ್ ಇದು ತೊಗೊಂಬಂದಿದ್ದೀನಿ, ಗೆಣಸು ಮತ್ತು ದೆನ್ ಶುಂಠಿ, ಸೊಪ್ಪು, ಕೊತ್ತಂಬರಿ ಮತ್ತು ಕರಿಬೇವು ಸೊಪ್ಪು 2 ಇದೆ. ಆ್ಯಂಡ್ ಇಷ್ಟು ವೆಜಿಟೇಬಲ್ಸು. ನೆಕ್ಸ್ಟು ಟೊಮೆಟೊ ಆ್ಯಂಡ್ ಆಲೂಗಡ್ಡೆ ಮತ್ತು ನಿಂಬೆಹಣ್ಣು. ಇಷ್ಟಕ್ಕೂ ಎಷ್ಟೋ ಇದು ಅಂತ ಗೊತ್ತಿಲ್ಲ, ಬಟ್ ಆಗಿದೆ ಒಂದು 500 ಮೇಲೆ ಆಗಿರಬಹುದು. ನಮ್ಮ ಮನೆಗೆ ಬಂದು ನಾವು ಮಾಡ್ಕೊಂಡು ತಿನ್ನೋ ಅಡುಗೆ ಅಂತೂ ಎಂಥ ಫೀಲ್ ಕೊಡುತ್ತೆ ಅಂತೀರ. ಟ್ರಿಪ್ಪಲ್ಲೆಲ್ಲ ಇದ್ದಾಗ ಚೆನ್ನಾಗಿರಲಿಲ್ಲ ಅಂತಲ್ಲ, ಬಟ್ ಕೋಕೋನಟ್ ಆಯಿಲ್ ಬಳಸ್ತಿದ್ರಲ್ವ, ಕೆಲವೊಂದು ಕಡೆ ಅಷ್ಟೊಂದು ತಿನ್ನೋಕೆ ಅನ್ನಿಸ್ತಿರಲಿಲ್ಲ. ಬಟ್ ಮನೆಗೆ ಬಂದು ನನ್ನ ಕೈಯಾರೆ ನಾನು ಅಡುಗೆ ಮಾಡ್ಕೊಂಡು ತಿಂತಿದ್ದು ಎಷ್ಟೊಂದು ಸಮಾಧಾನ ಆಯಿತು ಗೊತ್ತಾ. ಸೊ ನಮ್ಮ ಅಕ್ಕವರೆಲ್ಲ ವೀಡಿಯೋ ನೋಡ್ತಾರೆ ಆಯಿತಾ, ನನ್ನ ಅಪ್ಪ ಸೈಡ್ ರಿಲೇಟಿವ್ಸ್ ಅವರೆಲ್ಲ ಅಂತಾರೆ ಇಷ್ಟು ಚೆನ್ನಾಗಿ ಅಡುಗೆ ಮಾಡ್ಕೊಂಡು ತಿಂತೀಯ, ನಮಗೂ ತಿನ್ನಬೇಕು ಅಂತ ಅನ್ನಿಸ್ತಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ಗೈಸ್, ಟೈಮ್ ಬಂದು 6 ಆಗಿದೆ. ನಾನು ಇವಾಗ ಸ್ನಾನ ಮುಗಿಸ್ಕೊಂಡ್ಬಂದಿದ್ದಾಯಿತು. ನಾನು ಊಟ ಆದಮೇಲೆ ಒಂದು 40 minutes ಹಂಗೆ, ಅದು ಊಟ ಆಗಿ ಒಂದು 40 minutes ಆದಮೇಲೆ ಹೋಗಿ ಮಲ್ಕೊಂಬಿಟ್ಟೆ. ಆ್ಯಂಡ್ ಇವಾಗ ಸ್ಕಿನ್ ಕೇರು, ಬಿಕಾಸ್ ನಾನು ನೈಟ್ ಸೆರಮ್ ಖಾಲಿ ಆಗಿದೆ, ಆರ್ಡ್ರನ್ನೇ ಮಾಡಿರಲಿಲ್ಲ. ಆ್ಯಂಡ್ ಟ್ರಿಪ್ಗೂ ಕೂಡ ತೊಗೊಂಡೋಗಿರಲಿಲ್ಲ. ಸೊ ಕೈಗಳಿಗೆ ಸ್ವಲ್ಪ ಕ್ರೀಮ್ ಹಾಕೋಣ, ಮತ್ತು ಕಾಲ್ಗೂ ಕೂಡ ಹಾಕೋಬೇಕು. ತುಂಬಾ ಟ್ಯಾನ್ ಆಗಿದೆ ನಂದು. ತುಂಬ ಜನ ಕೇಳ್ತಿದ್ರಿ ನಮ್ಮನ್ನು ಕರ್ಕೊಂಡೋಗಿ ಸೋಲೋ ಟ್ರಿಪ್ಪು, ನಾವು ಒಬ್ಬರೇ ಇರೋದು, ನಮ್ಮಿಂದ ಏನೂ ಪ್ರಾಬ್ಲಮ್ ಆಗಲ್ಲ, ನಾವು ಬರ್ತೀವಿ ಅಂತ. ಖಂಡಿತವಾಗ್ಲೂ ಆ ಥರದೊಂದು ಟ್ರಿಪ್ನ ಪ್ಲ್ಯಾನ್ ಮಾಡೋಣ. ಬಟ್ ಅದೇ ಇವಾಗ ತುಂಬ ಏಜೆನ್ಸೀಸ್ ಎಲ್ಲ ಇದೆಯಲ್ಲ, 1 day 2 day ಟ್ರಿಪ್ ಎಲ್ಲ ಕರ್ಕೊಂಡು ಹೋಗ್ತಾರಲ್ಲ,
ಆ ಥರದಕ್ಕೆ ಡೆಫಿನೆಟ್ಲಿ ನಾವು ವುಮೆನ್ಸ್ ಎಲ್ಲ ಸೇರಿ ಪ್ಲ್ಯಾನ್ ಮಾಡ್ಬೋದು. ಮೇ ಬಿ 2,000-3,000 ರೂಪಿ ಆಗುತ್ತೆ. ಅವರೇ ಕರ್ಕೊಂಡೋಗಿ ಕರ್ಕೊಂಬರ್ತಾರೆ, ಬ್ರೇಕ್ಫಾಸ್ಟ್ ಎಲ್ಲನೂ ಇರುತ್ತೆ, ಸೈಟ್ ಸೀಯಿಂಗು. ಸೊ ಒಂದ್ಸಲ ಅದನ್ನು ಟ್ರೈ ಮಾಡೋಣ. ಸೊ ಸ್ಟ್ರೇಂಜರ್ಸ್ ಜೊತೆ ಟ್ರಿಪ್ಪೆಲ್ಲ ಹೋಗೋದು ತುಂಬಾ ಚೆನ್ನಾಗಿರುತ್ತೆ. ನೀವು ಮೆಂಟಲಿ ತುಂಬ ವೀಕ್ ಆಗ್ತಿದ್ದೀರಾ, ತುಂಬ ಡಿಪ್ರೆಷನ್ ಫೀಲ್ ಮಾಡ್ತಿದ್ರೆ ಇಲ್ಲ, ಹೈಲಿ ರೆಕಮೆಂಡ್ ಸ್ಟ್ರೇಂಜರ್ಸ್ ಜೊತೆ ಟ್ರಿಪ್ ಹೋಗಿ, ಅಥವಾ ನೀವು ಒಬ್ಬರೇ ಹೋಗಿ ಅಲ್ಲಿ ಫ್ರೆಂಡ್ಸ್ ಮಾಡ್ಕೊಳ್ಳಿ ಆ್ಯಂಡ್ ಸಿ ಪ್ರಪಂಚ ಎಷ್ಟು ಬೆಳೀತಿದೆ. ನಾನಿನ್ನು ಎಲ್ಲಿದ್ದೀನಂತ ನಿಮ್ಗೆ ಅವಾಗಲೇ ಅರ್ಥ ಆಗೋದು. ಸೊ ಹೋಗಿ ಒಂದ್ಸಲ ಎಂಜಾಯ್ ಮಾಡಿ. ಭಯ ಏನೂ ಇಲ್ಲ, ಯಾರು ನಿಮ್ಮನ್ನೇ ಹಿಡ್ಕೊಂಡು ಹೋಗ್ಬಿಡಲ್ಲ. ಸೊ ಆ ಥರ ಜಾಸ್ತಿ ಭಯ ಪಡೋದನ್ನ ಬಿಟ್ಟು ಒಳ್ಳೆಯದ್ರ ಕಡೆಗೆ ಗಮನ ಕೊಡಿ. ನೀವು ಜಾಸ್ತಿ ಆ ಕಡೆಗೆ ಫೋಕಸ್ ಮಾಡ್ತಿದ್ರೆ ಅದೇ ಜಾಸ್ತಿ ಆಗ್ತಿರುತ್ತೆ. ಒಳ್ಳೇದಾಗುತ್ತೆ ಅಂತ ಫೋಕಸ್ ಮಾಡಿದ್ರೆ ಒಳ್ಳೇದಾಗ್ತಿರುತ್ತೆ. ವೆರಿ ಸಿಂಪಲ್ ಥಿಂಗ್. ಆ್ಯಂಡ್ ನೋಡಿ, ಎಂಜಾಯ್ ಮಾಡಿ ಟ್ರಿಪ್ಸ್ನ. ಟ್ರಿಪ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ, ಟ್ರಿಪ್ಗೆ ಸ್ಪೆಂಡ್ ಅಲ್ಲ, ಇನ್ವೆಸ್ಟ್ಮೆಂಟ್ ಮಾಡಿ. ಡೆಫಿನೆಟ್ಲಿ ನಿಮ್ಗೆ ಇಷ್ಟ ಆಗೇ ಆಗುತ್ತೆ. ನೆಮ್ಮದಿ, ಆ ಜನರ ಜೊತೆ ಮಿಂಗಲ್ ಆಗೋದು, ಪ್ರಪಂಚ ಹೆಂಗಿದೆ ಅಂತ ತಿಳ್ಕೊಬೋದು. ಆ್ಯಂಡ್ ಜನರೆಷ್ಟು ಒಳ್ಳೆಯವ್ರು ಇರ್ತಾರೆ, ಜಾಗಗಳೆಷ್ಟು, ದೇವರೆಷ್ಟು ಬ್ಯೂಟಿಫುಲ್ ಆಗಿ ಸೃಷ್ಟಿ ಮಾಡಿದ್ದಾನೆ ಎಲ್ಲನೂ ಅಂತ ನಿಮ್ಗೆ ಅವಾಗಲೇ ಅರ್ಥ ಆಗುತ್ತೆ. ಸೊ ಗೋಂಡ್ ಚೆಕ್ ಒನ್ಸ್ ನಿಮಗೆ ಗೊತ್ತಾಗುತ್ತೆ ಗೈಸ್. ಪಾತ್ರೆ ಎಲ್ಲ ತೊಳೆದು ಆಲ್ಮೋಸ್ಟ್ ಕಿಚನ್ ಎಲ್ಲ ಕ್ಲೀನ್ ಆಗಿದೆ. ಗ್ಲಾಸಸ್ಸು ಜಾರೆಲ್ಲ ಜಾಸ್ತಿ ಆಗಿದೆ. ಎಲ್ಲಿ ಇಟ್ಕೋಬೇಕು ಅಂತ ನನಗೆ ನಿಜ ಗೊತ್ತಾಗ್ತಿಲ್ಲ, ಆಯಿತಾ. ಸೊ ನೋಡುವ ಏನು ಮಾಡ್ಬೋದು ಅಂತ ಹೇಳ್ಬಿಟ್ಟು. ನಾನು ಹೇರ್ ವಾಶ್ ಆದಮೇಲೆ ಈ ಬಟ್ಟೆ ತೆಗಿಬೇಕಾರೆ ಇದೇ ಥರ ಸ್ಕ್ರಂಚ್ ಮಾಡ್ಕೊತೀನಿ. ಜಾಸ್ತಿ ಏನಾದರೂ ನಂದು ಕ್ರೀಮ್ ಆ ಥರದ್ದೆಲ್ಲ ಅಂಟ್ಕೊಂಡಿದ್ರೆ, ಇನ್ ಕೇಸ್ ಜಾಸ್ತಿ ಹಾಕಲ್ಲ, ಬಟ್ ಇನ್ ಕೇಸ್ ಅಂಟ್ಕೊಂಡಿದ್ರೆ ಈ ಬಟ್ಟೆಲಿ ಬಂದ್ಬಿಡುತ್ತೆ. ಎಷ್ಟು ಬೇಕೋ ಅಷ್ಟು ಇದಾಗುತ್ತೆ. ನೀವೇನಾದರೂ ಸಾಯಿಬಾಬನ ಪೂಜೆ ಮಾಡ್ತಿದ್ರೆ ಈ ವಿಚಾರ ನಿಮ್ಗೆ ಗೊತ್ತಾ ಇರುತ್ತೆ. ಸಾಯಿ ಸಚರಿತ ಬುಕ್ಕಲ್ಲಿ ಆಲ್ರೆಡಿ ಬರೆದಿದ್ದಾರೆ. ಲೈಕ್ ನೀವು ಅಲ್ಲಿ ಅಂದರೆ ಸಾಯಿಬಾಬಾ ಇದ್ದಂಥ ಟೈಮಲ್ಲಿ ಅವರು ಮಟನ್ ಚಿಕನ್ ಎಲ್ಲ ಮಾಡಿ ಬಡಿಸ್ತಿದ್ರಂತೆ ಅವರಿರೋ ಪ್ಲೇಸಲ್ಲಿ. ಅಷ್ಟು ಪೂಜೆ ಪುನಸ್ಕಾರಗಳು ಮಾಡ್ತಿದ್ರು ಸಹ. ನನಗೆ ಅದೊಂದು ಯಾವಾಗಲೂ ಮೈಂಡಲ್ಲಿ ಇರುತ್ತೆ. ಥರ್ಸ್ಡೇಸ್ ನಾನು ತಿನ್ನೋಕೆ ಇಷ್ಟಪಡಲ್ಲ. ಇನ್ ಕೇಸ್ ನಂಗೆ ಕ್ರೇವಿಂಗ್ಸ್ ಆಗ್ತದೆ ನಾನ್ ವೆಜ್ ಏನಾರು ತಿನ್ಬೇಕಂದ್ರೆ ಡೆಫಿನೆಟ್ಲಿ ನಾನು ತಿಂತೀನಿ. ಆ್ಯಂಡ್ ಪೂಜೆ ಸಹ ಮಾಡ್ತೀನಿ, ಬಿಕಾಸ್ ಬಾಬಾನೇ ಹೇಳಿದ್ದಾರೆ ಆ ಥರ ರೆಸ್ಟ್ರಿಕ್ಷನ್ಸ್ ಏನೂ ಇಲ್ಲ ಅಂತ ಹೇಳ್ಬಿಟ್ಟು. ಬಟ್ ಯಾರ್ಯಾರಿಗೆ ಹೆಂಗೆ ಬೇಕೋ ಹಂಗೆ ಪೂಜೆ ಮಾಡ್ಕೋಬೋದು. ಬಟ್ ಸ್ವತಃ ಅವ್ರು ಹೇಳಿರೋ ಪ್ರಕಾರ ರೆಸ್ಟ್ರಿಕ್ಷನ್ಸ್ ಏನೂ ಇಲ್ಲ. ನಂಗೆ ಅದು ಯಾವಾಗಲೂ ಖುಷಿ ಆಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಇವತ್ತು ಸಚ್ಚರಿತದ್ದು 20th ಚಾಪ್ಟರ್ಸ್ ನಾನು ಕಂಪ್ಲೀಟ್ ಮಾಡಿದ್ದೀನಿ. ಎವ್ರಿ ವೀಕು 3 ಓದ್ತಿದ್ನಲ್ಲ. ಸೊ ನನ್ನ ಮಿರಾಕಲ್ಸ್ ಏನಪ್ಪ ಅಂದರೆ, ನಾನು ಆಗಲೇಬೇಕು ಅಂತ ಏನು ಕೂತಿರಲಿಲ್ಲ. ಸ್ಟಾರ್ಟ್ ಮಾಡಿದಾಗ ನನ್ನ ಮೈಂಡಲ್ಲಿ ಏನು ಅಷ್ಟೊಂದು ಇರಲಿಲ್ಲ. ಜಸ್ಟ್ ಒಂದು ಒಳ್ಳೆಯ ಅವಕಾಶಗಳು ಕೊಡಿಸು ಅಂತ ನಾನು ಸುಮ್ಮನೆ ಮನಸ್ಸಲ್ಲಿ ಅನ್ಕೊತಿದ್ದೆ. ಸೊ ಅದು ಆಯಿತು ಕೂಡ. ಅದು ನಂಗೆ ತುಂಬಾ ಖುಷಿ ಕೊಟ್ಟಿದೆ. ಆ್ಯಂಡ್ ನಾನು ಒನ್ ಆಫ್ ಮೈ ಫ್ರೆಂಡ್ ಕೂಡ ಸಾಯಿ ಸಚರಿತೆ ಓದ್ತಿರ್ಲಿಲ್ಲ, ಬಟ್ ಅವ್ರ ಪರವಾಗಿ ನಾನು ಕೇಳ್ಕೊತಿದ್ದೆ. ಬಿಕಾಸ್ ಅವ್ರು ಸ್ವಲ್ಪ ಏನಂತಾರೆ ಜಾಬ್ ಎಲ್ಲ ಹುಡುಕ್ತಿದ್ರು. ಸ್ವಲ್ಪ ಅವ್ರಿಗೆ ಟೆನ್ಷನ್ ಇರ್ತೈತಿ ಯಾವಾಗ್ಲೂ. ಸೊ ಅವರು ನಂಬ್ತಾರೆ. ಸೊ ಹಾಗಾಗಿ ನಾನು ಅವ್ರ ಪರವಾಗಿ ಕೇಳ್ಕೊಂಡಿದ್ದೆ ಅವ್ರಿಗೆ ಒಳ್ಳೆ ಜಾಬ್ ಸಿಗಲಿ ಅಥವಾ ವಾಟ್ ಎವರ್ ಇಟ್ ಮೇ ಬಿ, ಅದಾಗಲಿ ಒಳ್ಳೆ ರೀತಿಲಿ ಅಂತ ಕೇಳ್ಕೊಂಡಿದ್ದೆ. ಅವ್ರಿಗೆ ಇರೋ ಕಂಪ್ನಿಲೇ ಪ್ರಮೋಷನ್ ಸಹ ಹಾಕಿದೆ. ಸೊ ಅಪ್ಕಮಿಂಗ್ ವೀಡಿಯೋಸಲ್ಲಿ ಕೂಡ ಶೇರ್ ಮಾಡ್ತೀನಿ. ಬರೀ ಇದೊಂದೆಲ್ಲ ಅವ್ರು ಏನೆಲ್ಲ ಮಾಡಿದ್ರು ಅಂತ ಹೇಳ್ಬಿಟ್ಟು ಅಪ್ಕಮಿಂಗ್ ವೀಡಿಯೋಸಲ್ಲಿ ಕೂಡ ಶೇರ್ ಮಾಡ್ತೀನಿ. ಸೊ ಇದೊಂದು ಸಾಯಿ ಸಚ್ಚರಿತೆ ಬುಕ್ಕನ್ನ ಓದೋದ್ರಿಂದ ಇದೆಲ್ಲ ಬರೀ ಜಾಬ್ ಸಿಗುತ್ತೆ ಆ ಥರ ಹಂಗಲ್ಲ, ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ, ಖುಷಿಯಾಗಿರ್ತೀರ, ನಂಬಿಕೆ ಜಾಸ್ತಿ ಆಗ್ತಾ ಹೋಗ್ತಿರುತ್ತೆ. ಸೊ ಡೆಫಿನೆಟ್ಲಿ ರೆಕಮೆಂಡ್ ಮಾಡ್ತೀನಿ. ಸಾಯಿ ಸಚ್ಚರಿತ ಬುಕ್ಕನ್ನ ಓದೋಕ್ಕೆ ಶುರು ಮಾಡಿ. ನೀವು ಪೂಜೆ ಮಾಡದೇ ಇದ್ರೂ ಪರವಾಗಿಲ್ಲ, ಓದೋಕ್ಕೆ ಸ್ಟಾರ್ಟ್ ಮಾಡಿ. ತುಂಬಾ ಖುಷಿ ಆಗ್ತಾರೆ. ಇವನ್ ಭಗವದ್ಗೀತೆ ಬುಕ್ ಆಗಿರ್ಬೋದು, ನಾನು ಅದನ್ನ ಕಂಪ್ಲೀಟೇ ಮಾಡೋಕ್ಕಾಗ್ತಿಲ್ಲ. ಹೌ ಟು ಕಂಪ್ಲೀಟ್ ದಟ್. ಆ್ಯಂಡ್ ಥ್ಯಾಂಕ್ಸ್ ಟು ಬಾಬಾ. ಆ್ಯಂಡ್ ಗುರುಗಳನ್ನ ನಮ್ದಷ್ಟು ನಮ್ಮ ಲೈಫ್ ಇನ್ನೂ ಬೆಟರ್ ಆಗಿರುತ್ತೆ ಅಂತ ಹೇಳ್ತಾರೆ. ನಂಗೆ ಆ ಅರಿವು ನಂಗೆ ಇತ್ತೀಚೆಗೆ ಜಾಸ್ತಿ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಇದು ನನ್ನ ರಿಯಲೈಸೇಷನ್ ಅಂತಲೂ ಸಹ ಹೇಳ್ಬೋದು. ಈ ವಿಡಿಯೋ ನೋಡ್ತಾರೆ ಯಾರಿಗಾರು ಇಂಟ್ರೆಸ್ಟ್ ಇದ್ದರೆ ಪ್ಲೀಸ್ ನೀವು ಸಹ ಶುರು ಮಾಡಿ. ತುಂಬ ಒಳ್ಳೆಯದಾಗುತ್ತೆ. ಹೈ ಎಕ್ಸ್ಪೆಕ್ಟೇಷನ್ ಮಾಡೋಕ್ಕೆ ಹೋಗ್ಬೇಡಿ. ಆಮೇಲೆ ದೇವರನ್ನ ನಾನು ಇದು ಮಾಡು, ನಾನು ಅದು ಕೊಡ್ತೀನಿ, ಈ ರೀತಿ ಎಲ್ಲ ಬೇಡ್ಕೊಳ್ಳೋಕೆ ಹೋಗ್ಬೇಡಿ. ಜಸ್ಟ್ ನಿಮ್ಮ ಕರ್ಮನ ನೀವು ಮಾಡಿ, ಬುಕ್ ಓದಬೇಕಾ, ಪೂಜೆ ಮಾಡಬೇಕಾ, ಅಷ್ಟು ನಿಮ್ಮ ಕರ್ಮ ಮಾಡಬೇಕಾಗಿರೋದು. ಕೊಡೋದು ಬಿಡೋದು ದೇವ್ರಿಗೆ ಗೊತ್ತಿರುತ್ತೆ. ನಿಮ್ಮ ಪ್ರಯತ್ನ ನೀವು ಮಾಡ್ಕೊಂಡು ಹೋಗ್ತೀರಿ ನಂಬಿಕೆ ಇಟ್ಟು ಅಂತ ಮಾತ್ರ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇದಾಗಿತ್ತು ಇವತ್ತಿನ ಕಂಪ್ಲೀಟ್ ಡೇ ವಿಡಿಯೋ. ಹೋಪ್ ನೀವು ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ಮಳೆ ಬರೋಕ್ಕೆ ಸ್ಟಾರ್ಟ್ ಆಗೋಯ್ತಾಯಿದೆ ಸಡನ್ನಾಗಿ. ಬಟ್ಟೆ ತೆಗಿಯೋ ಇಂಟ್ರೆಸ್ಟ್ ಇರಲಿಲ್ಲ ನನಗೆ, ಅಲ್ಲೇ ಇರಲಿ ಅಂತ ಬಿಟ್ಟಿದ್ದೆ. ಬಟ್ ಲಾಸ್ಟ್ ಮೂಮೆಂಟಲ್ಲಿ ಮಳೆ ಬಂದಿದ್ದ ಕಾರಣ ಎತ್ತಿಡಲೇಬೇಕಾಯಿತು. ಸೊ ದಟ್ಸ್ ಇಟ್ ಗೈಸ್. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.